ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದ್ದು ಶಾಶ್ವತ ಪರಿಹಾರಕ್ಕಾಗಿ ನೂರಾರು ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳೀಯ ರೈತ ಸಂಘಟನೆ ರಸ್ತೆ ತಡೆದು ಪ್ರತಿಭಟನೆಗೆ ಮುಂದಾದಾಗ ಅರಣ್ಯ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿಯೂ ನಡೆದಿದೆ. ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದಲ್ಲಿ ಘಟನೆ ನಡೆದಿದ್ದು ಸ್ಥಳದಲ್ಲಿ ಹೆಚ್ಚಿನ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಸಾಕಷ್ಟು ಕಾಫಿ ಹಾಗೂ ಇತರೆ ಬೆಳೆ ಹಾನಿಯಾಗಿದ್ದು ಸಾವು ನೋವುಗಳು ಕೂಡ ಆಗಿದೆ. ಜೀವ ಭಯದಲ್ಲಿ ಓಡಾಡುವಂತಾಗಿದೆ. ನಮಗೆ ಶಾಶ್ವತ ಪರಿಹಾರ ಬೇಕು ಅಂತ ಒತ್ತಾಯಿಸಿದ್ದಾರೆ. ನೋಡ್ರಪ್ಪ, ದಯಮಾಡಿ ಕೇಳ್ರಲ್ಲಿ. ಯಾವ ಅಧಿಕಾರಿಗೂ ಅವಾಚ್ಯ ಶಬ್ದದಲ್ಲಿ ಮಾತಾಡಿದ್ರೆ ಪರಿಹಾರ ಆಗಲ್ಲ. ಚಳವಳಿಗಾರರು ನಿಮಗೆ ಸ್ವಲ್ಪ ಗಂಭೀರತೆ ಇಲ್ಲದೆ ಹೋದ್ರೆ, ನೀವು ಗೌರವಯುತವಾಗಿ ನಡ್ಕೊಳ್ಳೋದನ್ನ ಕಲ್ತ್ಕೊಳ್ಳದೆ ಹೋದ್ರೆ, ಯಾರ ಅಧಿಕಾರಿಗೆ ನೀವು ಅಸಂಬದ್ಧವಾದಂತ ಪದ ಬಳಸಿದ್ರೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾಫಿ ಪ್ಲಾಂಟ್ರೆ, ಕೂರ್ಗು ಜಿಲ್ಲೆಯ ಪ್ಲಾಂಟ್ರೆ, ಇಡೀ ವರ್ಲ್ಡ್ಗೆ ನಿಮ್ಮ ಕಾಫಿಯ ಪರಿಮಳ ಪಸರಿಸುತ್ತಿದೆ ಅಂತ ಹೇಳುವಂತ ಪ್ರಧಾನಮಂತ್ರಿಗಳೇ, ನಿಮಗೆ ನಿಜವಾದಂತ ಕಾಳಜಿ ಇದ್ರೆ ದಯಮಾಡಿ ರೈತರ ಸಮಸ್ಯೆಗೆ ರಾಜ್ಯ ಸರ್ಕಾರದ ನಮಗೆ ಶಾಶ್ವತ ಪರಿಹಾರ ಬೇಕು ಅಂದ್ರೆ ಡೈವರ್ಟ್ ಮಾಡಲಿಕ್ಕೆ 1 ವಾರ ತನಕ 15 ಒಳ್ಳೆಯದಿಂದ ಮೊದಲು ನಾವು ಮೈಸೂರಿನಲ್ಲಿ ಯೂನಿಟಿ ಮಾಲ್ಗೆ ತಡೆಯಾಜ್ಞೆ ವಿಚಾರಕ್ಕೆ ರಾಜವಂಶಸ್ಥೆ ಪ್ರಮೋದಾದೇವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆಯೇ ಕೋರ್ಟ್ನಲ್ಲಿ ಅಪೀಲ್ ಹೋಗಿದ್ವಿ, ಆ ಬಗ್ಗೆ ಇನ್ನೊಂದು ದಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯದುವೀರ್ ಜೊತೆ ನಾನು ಮಾತನಾಡಿಲ್ಲ, ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಯದುವೀರ್ ಸದನಕ್ಕೆ ಹೋದ ಮೇಲೆ ಸುದ್ದಿಯಾಗಿದೆ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ತುಮಕೂರಿನ ಕುಣಿಗಲ್ ತಹಶೀಲ್ದಾರ್ ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಲು ಯತ್ನಿಸಿ ಆಕ್ರೋಶ ಹೊರಹಾಕಿದರು. ಕುಣಿಗಲ್ನ ಹಿತ್ತಾಪುರ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ ಕಲ್ಲು ಗಣಿಗಾರಿಕೆಗೆ ತಾಲೂಕು ಆಡಳಿತ ಅನುಮತಿ ನೀಡಿರುವ ಆರೋಪ ಮಾಡಿ ಪ್ರತಿಭಟನೆ ನಡೆಸಿದರು. ಉಜಿನಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಸೇರಿದ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿರುವ ಆತಂಕವಿದ್ದು ಸಿದ್ದರ ಸ್ಥಳ, ಮುದ್ರಸ್ವಾಮಿ ಗುಹೆಗಳು ಇರುವ ಬೆಟ್ಟಗಳನ್ನು ನಾಶ ಮಾಡಲು ಹೊರಟಿದ್ದಾರೆ ಅಂತ ರೊಚ್ಚಿಗೆದ್ದು ಹೋರಾಟಕ್ಕೆ ಇಳಿದಿದ್ರು. ನೂರಾರು ಮಂದಿ ರೈತರು ಹಾಗೂ ಗ್ರಾಮಸ್ಥರು ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದ್ರು. ರೈತ ಮುಖಂಡ ಆನಂದ್ ಹುಲಿಕಟ್ಟೆ ನೇತೃತ್ವದಲ್ಲಿ ಹೋರಾಟಕ್ಕೆ ಜೆಡಿಎಸ್ ಮುಖಂಡ ಜಗದೀಶ್ ನಾಗರಾಜಯ್ಯ ಸಾಥ್ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಷ್ಟ್ರೀಯ ನೇಕಾರ ಸೇವಾ ಸಂಘ ವತಿಯಿಂದ ಇಂದು ಬೆಳಗಾವಿಯ ಓಲ್ಡ್ ಪಿಬಿ ರೋಡ್ ಬಳಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ನೇಕಾರ ಸಮುದಾಯಕ್ಕೆ ಪ್ರತ್ಯೇಕ ವೃದ್ಧಾಪ್ಯ ವೇತನ ನೀಡಬೇಕು, ಬಾಕಿ ವಿದ್ಯುತ್ ಬಿಲ್ ರದ್ದುಪಡಿಸಬೇಕು, ಸಮುದಾಯಕ್ಕೆ 5,000 ಕೋಟಿ ರೂಪಾಯಿ ಅನುದಾನ ಮೀಸಲಿಡಬೇಕು, ಜಿಎಸ್ಟಿ ರಹಿತ ಬಡ್ಡಿ ರಹಿತ ಸಾಲದ ಜೊತೆಗೆ ಉಚಿತ ನಿವೇಶನಗಳನ್ನು ಕೊಡಬೇಕು ಎಂಬುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಕಲಬುರಗಿ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮತಗಳ್ಳತನ ಸೇರಿ 4 ಪ್ರತ್ಯೇಕ ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಎಸ್ಪಿ ಅಡ್ಡೂರು ಶ್ರೀನಿವಾಸರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಿದರು. ಗುಡೂರು ಗ್ರಾಮದಲ್ಲಿ ಮನೆಗಳ್ಳತನ ಪ್ರಕರಣದ ಆರೋಪಿ ಸುನೀಲ್ ಎಂಬಾತನನ್ನ ಬಂಧಿಸಿ 6 ಲಕ್ಷ ಮೌಲ್ಯದ 51 ಗ್ರಾಂ ಚಿನ್ನ, 212 ಗ್ರಾಂ ಬೆಳ್ಳಿ ವಶಪಡಿಸಿಕೊಳ್ಳಲಾಗಿದೆ. ಈತ ಇಜೇರಿ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಅಮೀರಾ ಬಿ ಎಂಬ ಮಹಿಳೆ ಕತ್ತಿಗೆ ಚಾಕು ಇರಿದ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಯೂನುಸ್ ಎಂಬಾತನನ್ನ ಬಂಧಿಸಿ 1.5 ಲಕ್ಷ ಮೌಲ್ಯದ 16 ಗ್ರಾಂ ಚಿನ್ನ ವಶಪಡಿಸಿಕೊಳ್ಳಲಾಗಿದೆ. ಉಳಿದಂತೆ ಶಹಬಾದ್ ಪೊಲೀಸರು ಹೊನಗುಂಡದ ದೇವಸ್ಥಾನ ಕಳ್ಳತನದ ಆರೋಪಿಯನ್ನ ಬಂಧಿಸಿ ದೇವಿಯ ಕೊರಳಲಿನ 10 ಗ್ರಾಂ ಚಿನ್ನದ ಮಾಂಗಲ್ಯ ಸರ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ 2 ಅಪ್ರಾಪ್ತ ಬೈಕ್ ಕಳ್ಳರನ್ನು ಬಂಧಿಸಿ 1.28 ಲಕ್ಷ ರೂಪಾಯಿ ಮೌಲ್ಯದ 3 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಚೌಡೇಶ್ವರಿ ದೇವಾಲಯದಲ್ಲಿ 2ನೇ ಬಾರಿಗೆ ಕಳ್ಳತನವಾಗಿದೆ. ದೊಡ್ಡಬಳ್ಳಾಪುರದ ಹಾಡೋನಹಳ್ಳಿಯಲ್ಲಿರುವ ದೇವಾಲಯದಲ್ಲಿ ಸ್ಕ್ರೂ ಡ್ರೈವರ್ ಅರೆಕೋಲು ಬಳಸಿ ಬಾಗಿಲು ಹೊಡೆದು ಹುಂಡಿಯಲ್ಲಿದ್ದ ಹಣವನ್ನೆಲ್ಲ ಕದ್ದು ಪರಾರಿಯಾಗಿದ್ದಾರೆ. ಪೂಜಾರಿ ಬೆಳಗ್ಗೆ ದೇವಾಲಯಕ್ಕೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಘಟನೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸುತ್ತೂರಿನ ಶಿವರಾತ್ರೇಶ್ವರ ಶಿವಯೋಗಿಗಳ 1066ನೇ ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ಇಂದಿನಿಂದ ಮಂಡ್ಯದ ಮಳವಳ್ಳಿ ಪಟ್ಟಣದಲ್ಲಿ ಒಂದು ವಾರ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಇಂದಿನಿಂದ ಡಿಸೆಂಬರ್ 22ರವರೆಗೆ ನಡೆಯಲಿರುವ ಕಾರ್ಯಕ್ರಮಕ್ಕಾಗಿ ವಿಶಾಲ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು ನಾಳೆ ರಾಷ್ಟ್ರಪತಿಗಳು ಶ್ರೀಗಳ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕೊಡಲಿದ್ದಾರೆ. ನಾಳಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಕಾರ್ಯಕ್ರಮಕ್ಕೆ ಬರುವ ಭಕ್ತರು ಸೇರಿ
ಸಾರ್ವಜನಿಕರಿಗೆ ಆಸನ, ಕುಡಿಯುವ ನೀರು, ಆಹಾರ, ಸಾರಿಗೆ ಸೇರಿ ಹಲವು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ಭದ್ರತೆಗೆ 1,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇತಿಹಾಸ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಐತಿಹಾಸಿಕ ರಾಸುಗಳ ಜಾತ್ರೆ ಸಂಭ್ರಮ ಕಳೆಗಟ್ಟಿದೆ. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ರಾಸುಗಳ ಜಾತ್ರೆಗೆ ಲಕ್ಷಾಂತರ ದನಗಳನ್ನು ಕರೆತರಲಾಗಿದೆ. 8 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಹೈಟೆಕ್ ಪಾಂಡುಪುರ ಟೆಂಟ್ ಚಪ್ಪರ ಹಾಕಿ ರಾಸುಗಳನ್ನು ರೈತರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮಂಡ್ಯ, ರಾಮನಗರ, ಬಳ್ಳಾರಿ, ಹುಬ್ಬಳ್ಳಿ ಸೇರಿ ರಾಜ್ಯದ ವಿವಿಧೆಡೆಯಿಂದ ರೈತರು ತಮ್ಮ ರಾಸುಗಳ ಜೊತೆ ಬಂದಿದ್ದಾರೆ. ಇನ್ನು 1 ಲಕ್ಷದಿಂದ 16 ಲಕ್ಷದವರೆಗಿನ ಹಳ್ಳಿಕಾರ್ ಜೋಡೆತ್ತುಗಳು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದೆ. ಲಕ್ಷ ಬೆಲೆ ಬಾಳುವ ಜೋಡೆತ್ತುಗಳನ್ನ ಕೊಂಡರೆ ಟಗರುಗಳನ್ನ ಗಿಫ್ಟ್ ನೀಡುವ ಬಂಪರ್ ಆಫರ್ ಕೂಡ ಇದೆ. ಘಾಟಿ ಸುಬ್ರಹ್ಮಣ್ಯ ರಾಸುಗಳ ನೋಡಲು ಜನಸಾಗರವೇ ಹರಿದು ಬರ್ತಾ ಇದ್ದು, ಟ್ರಾಫಿಕ್ ಕಂಟ್ರೋಲ್ ಮಾಡುವುದೇ ಸಂಚಾರಿ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇಂಗ್ಲೆಂಡ್ ಮೂಲದ ಯುವಕರನ್ನ ಹಾಸನದ ಬೇಲೂರಿನ ಯುವತಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾಳೆ. ಹಾಸನ ಜಿಲ್ಲೆ ಬೇಲೂರಿನಲ್ಲಿ ನಡೆದ ವಿವಾಹ ಸ್ಥಳೀಯರ ಗಮನ ಸೆಳೆದಿದೆ. ಬೇಲೂರು ತಾಲೂಕಿನ ಇಬ್ಬಿಡು ಗ್ರಾಮದ ಹೇಮಶ್ರೀ ಇಂಗ್ಲೆಂಡಿನ ವರ ಜಾಯ್ ಜೊತೆ ಸಪ್ತಪದಿ ತುಳಿದಿದ್ದಾಳೆ. ಈಕೆ ಇಂಗ್ಲೆಂಡ್ನಲ್ಲಿ 1.5 ವರ್ಷದ ಹಿಂದೆ ವೃತ್ತಿ ಪ್ರಾರಂಭಿಸಿದ್ಲು. ಅಲ್ಲಿಯೇ ಜಾಯ್ನ ಪರಿಚಯವಾಗಿ ಇಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು. ಇಬ್ಬರೂ ತಮ್ಮ ಮನೆಯವರನ್ನ ಒಪ್ಪಿಸಿ ಭಾರತೀಯ ಸಂಪ್ರದಾಯದಂತೆ ಮದುವೆಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಮೈಕೊರೆಯುವ ಚಳಿಗೆ ಬೀದರ್ ಜಿಲ್ಲೆಯ ಜನರು ಹೈರಾಣಾಗಿದ್ದಾರೆ. ಜಿಲ್ಲೆಯಲ್ಲಿ ಕನಿಷ್ಠ 7.4 ತಾಪಮಾನ ದಾಖಲಾಗಿದ್ದು, ಅತಿಯಾದ ಚಳಿಯಿಂದ ಸ್ವರಕ್ಷಣೆಗೆ ಜನರು ಟೋಪಿ, ಸ್ವೆಟರ್ ಹಾಗೂ ಗ್ಲೌಸ್ ಧರಿಸಿ ಹೊರಬರ್ತಿದ್ದಾರೆ. ಇನ್ನು ಜನವರಿ ತಿಂಗಳಿನಲ್ಲಿ ಇನ್ನಷ್ಟು ಅಂತಂದ್ರೆ 5 ಡಿಗ್ರಿಗೆ ಇಳಿಯಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ರಾಜ್ಯದಲ್ಲೇ ಬೀದರ್ನಲ್ಲಿ ಅತಿ ಕಡಿಮೆ 7.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ.